ನಮ್ಮ ಹೆಸರು ಸಂತೋಷ್ ಅಂತ, ಕೋಲಾರ ಸಾಯಿಧಾಮ್ ಹೋಟೆಲ್ ಮ್ಯಾನೇಜರು. ಈ ಗ್ಯಾಸು ಈ 2 ದಿನದಿಂದ ಗೊತ್ತಿದೆ ನಿಮಗೆ ಎಷ್ಟು ಸಮಸ್ಯೆ ಆಗ್ತಾಯಿದೆ. ಏಜೆನ್ಸಿಯವರು ಸ್ಟಾಕ್ ಇಲ್ಲ ಅಂತ ಇದ್ದಾರೆ. ಹೋಟೆಲ್ ರನ್ ಮಾಡೋದು ಕಷ್ಟ ಇದೆ. ನಾಳೆ ಒಂದು ದಿನ ಏನಾದರೂ ರನ್ ಮಾಡಬೇಕು ಅಷ್ಟೇ. ನಾಡ್ದಿಂದ ನಾವು ಕ್ಲೋಸ್ ಮಾಡಲೇಬೇಕಾಗುತ್ತೆ ಸ್ಟಾಕ್ ಬಂದಿಲ್ಲ ಅಂದರೆ. ಇದರಿಂದ ತುಂಬ ಸಮಸ್ಯೆ ಆಗುತ್ತೆ ಹೋಟೆಲಿಗೆ, ರನ್ ಮಾಡೋದು ಕಷ್ಟ. ಈಗಾಗಲೇ ಬೆಂಗಳೂರಲ್ಲೇ 30-40% ಹೋಟೆಲ್ ಕ್ಲೋಸ್ ಆಗಿದೆ. ಕೋಲಾರದಲ್ಲಿ ಸಮೇತಗೂ ಕ್ಲೋಸ್ ಆಗಿದೆ ಕೆಲವು ಹೋಟೆಲ್ಗಳು. ಇದರಿಂದ ತುಂಬ ಸಮಸ್ಯೆ ಆಗ್ತಿದೆ. ಸ್ಟಾಕು ಏನಾದ್ರು ಬಂದರೆ ಮಾತ್ರ ಓಪನ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಏಜೆನ್ಸಿಯವ್ರ ಹತ್ರ ಸ್ಟಾಕೇ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ ಅಂತಲೇ ಅವ್ರು ಹೇಳ್ತಾ ಇರೋದು. ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಇರೋದನ್ನ ಇದು ನಾಳೆವರೆಗೂ ಏನಾದ್ರು ಆಗುತ್ತೆ ಅಷ್ಟೇ. ಅವ್ರ ಹತ್ರ ಇರೋ ಸ್ಟಾಕ್ನೇ ನಮ್ಗೆ ಕೊಡ್ತಾರೆ. ನಾಳೆ ಒಂದಿನ ಆಗ್ಬೋದು ಅಂತ. ನಷ್ಟದಿಗಿಂತ ನಾವು ಕ್ಲೋಸೇ ಮಾಡಬೇಕಾಗುತ್ತೆ. ಅದರಲ್ಲಿ ಲಾಭ ನಷ್ಟ ನೋಡೋಕೆ ಕ್ಲೋಸೇ ಮಾಡಿದ್ರೆ ಮುಗ್ದೋಯ್ತು. ಇನ್ನೇನು ಮಾಡೋಕ್ಕೂ ಆಗಲ್ಲ. ಲಾಸೇ ಅಲ್ವಾ. ಈಗ ಹೋಟೆಲ್ ಮಾಲೀಕರಿಗೆ ಇರ್ಬೋದು, ಕೆಲಸಗಾರ ಸಮೇತನೇ ಏನು ಮಾಡೋಕ್ಕಾಗಲ್ಲ. ಈಗ ಅವ್ರು ಎಲ್ಲಿ ಹೋಗ್ತಾರೆ? ಈಗ ಕ್ಲೋಸ್ ಮಾಡಿದ್ಮೇಲೆ ಅವರಿಗೂ ಸಮಸ್ಯೆ, ಅವರು ಊರಿಗೆ ಹೋಗ್ಬೇಕಾಗುತ್ತೆ. ಇದೇ ಒಂದು 35-30 ಹಿಂಗಿದೆ. ಹೌದೌದು, ಗ್ಯಾಸ್ ಬೇಕೇ ಬೇಕು. ಗ್ಯಾಸ್ ಇಲ್ಲದೆ ರನ್ನೇ ಮಾಡೋಕ್ಕಾಗಲ್ಲ. ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಗ್ಯಾಸಿಂದನೇ ಈಗ ಕುಕ್ಕಿಂಗ್ ಎಲ್ಲ ಗ್ಯಾಸಿಂದನೇ ಆಗಬೇಕಲ್ಲ. ಯಾರಿಗೂ ಗೊತ್ತಿರಲಿ. ಇದು 2 ಡೇಸಿಂದ ಇದು ಬರ್ತಾ ಇರೋದು, ನ್ಯೂಸ್ ಬರ್ತಾ ಇರೋದು ಬಿಟ್ಟರೆ ಮೊದಲು ಯಾರಿಗೂ ಗೊತ್ತಿರಲಿಲ್ಲ ಈ ಥರ ಆಗುತ್ತೆ, ಈ ಥರ ಇದೆ. 2-3 ತಿಂಗಳಿಂದ ಆವಾಗೇನೋ ಯೋಚನೆ ಮಾಡೋ ಒಂದು ಟೈಮ್ ಸಿಕ್ತಿತ್ತು ಅಂತ, ಏನು ಮಾಡ್ಬೋದು ಅಂತೇಳಿ. ಬಟ್ ಸಡನ್ಲಿ ಆಗಿರೋದ್ರಿಂದ ಯಾರು ಏನು ಮಾಡೋಕ್ಕಾಗಲ್ಲ. ಬೇರೆ ಆಪ್ಷನ್ಗಳಿಲ್ಲ. ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಈ ಪಿ ಜಿಗಳಿಗಿರ್ಬೋದು, ಹಾಸ್ಟೆಲ್ಗಳಿಗಿರ್ಬೋದು. ಹೋಟೆಲ್ಗಳಿಗಂತೂ ಬೇಕೇ ಬೇಕು. ಇನ್ನು ಪಿ ಜಿ ಅವರಿಗಾದರೂ ಅಷ್ಟೇ. ಹಾಸ್ಟೆಲ್ಗಳವರಿಗೂ ಗ್ಯಾಸ್ ಬೇಕೇ ಬೇಕಲ್ವ. ಅವರಿಗಾದರೂ ಫುಡ್ ರೆಡಿ ಮಾಡಬೇಕು ಅಂದರೆ ಅವರಿಗೂ ತುಂಬ ಸಮಸ್ಯೆ.